ಎಲ್ಲರಿಗೂ ನಮಸ್ಕಾರ. ರಾಶಿ ಫಲಾಲು ಚಾನಲ್ಗೆ ಸ್ವಾಗತ. ಬಾಣದಂತೆ ನೇರತೆ, ಜ್ಞಾನದಂತೆ ಅಗಾಧತೆ, ಎಲ್ಲಾ ಕಟ್ಟಳೆಗಳನ್ನು ಮೀರಿ ಸ್ವಾತಂತ್ರ್ಯವನ್ನೇ ಉಸಿರಾಡುವ, ಹೊಸ ಹೊಸ ವಿಷಯಗಳನ್ನು ತಿಳಿಯಲು ಸದಾ ತವಕಿಸುವ, ಸತ್ಯವನ್ನೇ ಮಾತನಾಡುವ, ನೋವಿನಲ್ಲೂ ನಗು ಮರೆಮಾಡಿಕೊಳ್ಳುವ, ಜಗತ್ತನ್ನೇ ಸುತ್ತಲು ಹುಟ್ಟಿದ ಸಾಹಸಿಗಳೇ ಧನುರಾಶಿಯವರು. ಜ್ಯೋತಿಷ್ಯ ಚಕ್ರದ 9ನೇ ರಾಶಿ, ದೇವಗುರು ಬೃಹಸ್ಪತಿಯ ಆಳ್ವಿಕೆಯಲ್ಲಿರುವ ಈ ವ್ಯಕ್ತಿತ್ವದೊಳಗೆ ಯಾವ ಅಜ್ಞಾತ ರಹಸ್ಯಗಳು ಅಡಗಿವೆ? ಇವರ ಜೀವನದ ಗುರಿ ನಿಜವಾಗಿಯೂ ಏನು? ನೀವು ಧನುರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಧನುರಾಶಿಯವರ ಗುಪ್ತ ರಹಸ್ಯಗಳು. ಅವರ ಮನಸ್ಸಿನಲ್ಲಿ ಅಡಗಿರುವಂತಹ ಎಷ್ಟೋ ಗುಪ್ತ ಸತ್ಯಗಳನ್ನು ನಿಮ್ಮ ಮುಂದೆ ಬಹಿರಂಗಪಡಿಸುತ್ತೇನೆ. ಮುಂದುವರಿಸುವ ಮುನ್ನ ನಮ್ಮ ರಾಶಿ ಫಲಾಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಶಿಚಕ್ರದಲ್ಲೇ ಅತ್ಯಂತ ಆಶಾವಾದಿ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುವ ರಾಶಿಯಾದ ಧನುರಾಶಿಯ ಬಗ್ಗೆ ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಧನುರಾಶಿಯ ಸಂಕೇತ ಬಾಣ ಹಿಡಿದಿರುವ ಅರ್ಧ ಕುದುರೆ, ಅರ್ಧ ಮಾನವರೂಪ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇವರ ಸ್ವಭಾವದ ಪ್ರತಿಬಿಂಬ. ಬಾಣ ಹೇಗೆ ಸದಾ ಮೇಲ್ಮುಖವಾಗಿ ಗುರಿಯತ್ತ ಸಾಗುತ್ತದೋ ಹಾಗೆಯೇ ಇವರ ಚಿಂತನೆ ಸದಾ ಜ್ಞಾನ, ಸತ್ಯ ಮತ್ತು ಉನ್ನತ ಆದರ್ಶಗಳತ್ತ ಇರುತ್ತದೆ. ಕುದುರೆಯಂತೆ ಸ್ವಾತಂತ್ರ್ಯ ಇವರಿಗೂ ಬಹಳ ಮುಖ್ಯ. ಒಂದೇ ಸ್ಥಳದಲ್ಲಿ ಕಟ್ಟಿ ಹಾಕಿದರೆ ಇವರಿಗೆ ಅಸಹನೆ ಉಂಟಾಗುತ್ತದೆ. ಇವರನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ, ಏಕೆಂದರೆ ಇವರೊಳಗೆ ಪ್ರಬಲ ಶಕ್ತಿ ಮತ್ತು ಜ್ಞಾನದ ಹುಡುಕಾಟ ಎರಡೂ ಸೇರಿಕೊಂಡಿರುತ್ತವೆ. ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಜ್ಞಾನ, ವಿಸ್ತಾರ, ಅದೃಷ್ಟ ಮತ್ತು ತತ್ವಚಿಂತನೆಯ ಸಂಕೇತ. ಆ ಕಾರಣದಿಂದಲೇ ಧನುರಾಶಿಯವರಿಗೆ ಸಹಜವಾಗಿಯೇ ಜ್ಞಾನಾಸಕ್ತಿ, ಆಶಾವಾದ ಮತ್ತು ನೇರತೆ ದೊರೆತಿರುತ್ತದೆ. ತಾವು ನಂಬಿದ ಸತ್ಯಕ್ಕಾಗಿ ಯಾರನ್ನಾದರೂ ಎದುರಿಸಲು ಸಿದ್ಧರಾಗಿರುತ್ತಾರೆ. ಆದರೆ ಮೇಲ್ನೋಟಕ್ಕೆ ಇವರು ಕೆಲವೊಮ್ಮೆ ನಿರ್ಲಕ್ಷ್ಯ, ಅಜಾಗರೂಕ ಅಥವಾ ಕಠಿಣವಾಗಿ ಮಾತನಾಡುವವರಂತೆ ಕಾಣಬಹುದು. ಇವರ ನೇರ ಮಾತು ಹಲವಾರು ಬಾರಿ ಇತರರಿಗೆ ನೋವುಂಟು ಮಾಡುವ ಸಾಧ್ಯತೆಯೂ ಇರುತ್ತದೆ. ಆದರೆ ಇದು ಅವರ ಅಹಂಕಾರವಲ್ಲ, ಇದು ಅವರ ಸತ್ಯನಿಷ್ಠೆಯ ಪ್ರತಿಬಿಂಬ. ಸಾಮಾನ್ಯವಾಗಿ ಜನರು ಧನುರಾಶಿಯವರ ಬಗ್ಗೆ ಏನೆಂದುಕೊಳ್ಳುತ್ತಾರೆಂದರೆ ಇವರಿಗೆ ಜವಾಬ್ದಾರಿ ಎನ್ನುವುದು ಕಡಿಮೆ, ಮೋಜುಮಸ್ತಿ, ಸುತ್ತಾಟದಲ್ಲೇ ಜೀವನ ಕಳೆಯುವವರು, ಭಾವನೆಗಳಿಗೆ ಹೆಚ್ಚಿನ ಮಹತ್ವ ಕೊಡುವುದಿಲ್ಲ ಎಂದು. ಆದರೆ ಇಲ್ಲೇ ಕಥೆಯಲ್ಲಿ ದೊಡ್ಡ ತಿರುವಿದೆ. ಧನುರಾಶಿಯವರು ಒಳಗಿನಿಂದ ತುಂಬಾ ಆಳವಾಗಿ ಚಿಂತಿಸುವವರು, ತತ್ವಜ್ಞಾನಕ್ಕೆ ಒಲವು ಹೊಂದಿರುವವರು. ಹೌದು, ಇದು ನಿಜ. ತಮ್ಮ ನಗು ಮತ್ತು ನಿರಾಳ ಸ್ವಭಾವದ ಹಿಂದೆ ಜೀವನದ ಅರ್ಥವನ್ನು ಹುಡುಕುವ ಗಂಭೀರ ಯಾತ್ರಿಕನನ್ನು ಅವರು ಮರೆಮಾಡಿಕೊಂಡಿರುತ್ತಾರೆ. ಇವರ ಹಾಸ್ಯದ ಹಿಂದೆ ಸಮಾಜವನ್ನು ವಿಶ್ಲೇಷಿಸುವ ತೀಕ್ಷ್ಣ ದೃಷ್ಟಿಯಿರುತ್ತದೆ. ಯಾರಾದರೂ ಇವರನ್ನು ನಿಜವಾಗಿ ಅರ್ಥಮಾಡಿಕೊಂಡು ಇವರ ಜ್ಞಾನಾಸಕ್ತಿಗೆ ಜೊತೆ ನೀಡಿದರೆ ಸಾಕು, ತಮ್ಮಲ್ಲಿರುವ ಜ್ಞಾನ ಸಂಪತ್ತನ್ನೇ ತೆರೆದಿಡುತ್ತಾರೆ. ಆದರೆ ಯಾರಾದರೂ ಇವರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾದರೆ ಅಥವಾ ಕಟ್ಟಿಹಾಕಲು ಪ್ರಯತ್ನಿಸಿದರೆ ಒಂದು ಕ್ಷಣವೂ ಯೋಚಿಸದೆ ಆ ಸಂಬಂಧದಿಂದ ದೂರ ಸರಿಯುತ್ತಾರೆ. ಧನುರಾಶಿಯವರು ಅದ್ಭುತ ಸ್ನೇಹಿತರಾಗಿರುತ್ತಾರೆ. ಇವರ ಜೊತೆಗಿದ್ದರೆ ಸಮಯ ಹೇಗೆ ಕಳೆಯುತ್ತದೆ ಅನ್ನೋದೇ ಗೊತ್ತಾಗುವುದಿಲ್ಲ. ತಮ್ಮ ಹಾಸ್ಯ, ಜ್ಞಾನ ಮತ್ತು ಸಾಹಸ ಮನೋಭಾವದಿಂದ ಎಲ್ಲರನ್ನೂ ಉತ್ಸಾಹದಿಂದ ತುಂಬಿಸುತ್ತಾರೆ. ಸ್ನೇಹಿತರ ಕಷ್ಟದ ಸಮಯದಲ್ಲಿ ಸರಿಯಾದ ದಾರಿ ತೋರಿಸುವ ಮೂಲಕ ಗುರುವಿನಂತೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಸ್ನೇಹದಲ್ಲಿ ಸುಳ್ಳು ಮತ್ತು ನಾಟಕೀಯತೆ ಇವರಿಗೆ ಇಷ್ಟವಿಲ್ಲ. ಪ್ರೀತಿಯನ್ನು ವ್ಯಕ್ತಪಡಿಸುವಲ್ಲಿ ಇವರು ವಿಭಿನ್ನರು. ದುಬಾರಿ ಉಡುಗೊರೆಗಳಿಗಿಂತ ಸಂಗಾತಿಯೊಂದಿಗೆ ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು ಅಥವಾ ಹೊಸ ಅನುಭವಗಳನ್ನು ಹಂಚಿಕೊಳ್ಳುವುದು ಇವರಿಗೆ ಹೆಚ್ಚು ಪ್ರಿಯ. ಇವರಿಗೆ ಪ್ರೀತಿ ಎಂದರೆ ಒಂದು ಅದ್ಭುತ ಪ್ರಯಾಣ. ತಮ್ಮ ಸಂಗಾತಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುತ್ತಾರೆ ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಗೌರವಿಸಲು ನಿರೀಕ್ಷಿಸುತ್ತಾರೆ. ವೃತ್ತಿಜೀವನದ ವಿಚಾರಕ್ಕೆ ಬಂದಾಗ ಧನುರಾಶಿಯವರು ಸಹಜವಾಗಿಯೇ ಜ್ಞಾನಪರರು. ಒಂದೇ ಜಾಗದಲ್ಲಿ ಕೂತು ಮಾಡುವ ಕೆಲಸಗಳು ಇವರಿಗೆ ಸರಿಹೊಂದುವುದಿಲ್ಲ. ಶಿಕ್ಷಕ, ಪ್ರಾಧ್ಯಾಪಕ, ಲೇಖಕ, ಪ್ರವಾಸ ಮಾರ್ಗದರ್ಶಕ, ವಕೀಲ, ನ್ಯಾಯಾಧೀಶ, ತತ್ವಜ್ಞಾನಿ ಅಥವಾ ಸ್ವಂತ ಉದ್ಯಮ, ಈ ಕ್ಷೇತ್ರಗಳಲ್ಲಿ ಇವರು ಹೆಚ್ಚು ಹೊಳಗುತ್ತಾರೆ. ಜನರಿಗೆ ತಮ್ಮ ಜ್ಞಾನ ಮತ್ತು ಅನುಭವದಿಂದ ಸ್ಫೂರ್ತಿ ನೀಡುವುದು ಇವರ ನಿಜವಾದ ಉದ್ದೇಶ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಧನುರಾಶಿಯವರು ಇಂದಿಗಾಗಿ ಬದುಕು ಎಂಬ ಮನೋಭಾವವನ್ನು ಅನುಸರಿಸುತ್ತಾರೆ. ಹಣವನ್ನು ಐಶ್ವರ್ಯ ವಸ್ತುಗಳಿಗಿಂತ ಹೆಚ್ಚು ಪ್ರಯಾಣ, ಪುಸ್ತಕಗಳು ಮತ್ತು ಹೊಸ ಅನುಭವಗಳಿಗೆ ಖರ್ಚು ಮಾಡುವುದರಲ್ಲಿ ಆಸಕ್ತಿಯಿರುತ್ತದೆ. ಇವರಿಗೆ ಹಣಕ್ಕಿಂತ ಜ್ಞಾನ ಮತ್ತು ಅನುಭವವೇ ನಿಜವಾದ ಸಂಪತ್ತು. ಗುರುಗ್ರಹದ ಕೃಪೆಯಿಂದ ಇವರಿಗೆ ಹಣದ ಹರಿವು ಸಾಮಾನ್ಯವಾಗಿ ಚೆನ್ನಾಡಿಯೇ ಇರುತ್ತದೆ. ಆದರೆ ಉಳಿಸುವ ಅಭ್ಯಾಸ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಸ್ವಾತಂತ್ರ್ಯವೇ ಜೀವನ ಎನ್ನುವ ಇವರ ಮನೋಭಾವ ಮತ್ತು ಬದ್ಧತೆಯ ಮೇಲಿನ ಹಿಂಜರಿಕೆ ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರ ಮೂಡಿಸಬಹುದು.
ಸಂಗಾತಿಯೊಂದಿಗೆ ಹತ್ತಿರವಾಗುತ್ತಾ ಬಂದಾಗೆ ತಮ್ಮ ಸ್ವಾತಂತ್ರ್ಯ ಕಳೆದು ಹೋಗುತ್ತದೆಯೋ ಎಂಬ ಭಯ ಇವರ ಮನಸ್ಸನ್ನು ಕಾಡುತ್ತದೆ. ಇವರ ನೇರ ಮತ್ತು ಕೆಲವೊಮ್ಮೆ ಕಠಿಣ ಮಾತುಗಳು ಸಂಗಾತಿಯ ಹೃದಯಕ್ಕೆ ನೋವುಂಟು ಮಾಡಬಹುದು. ಪ್ರೀತಿಯಲ್ಲಿ ಭದ್ರತೆ ಮತ್ತು ನಂಬಿಕೆಯನ್ನು ನೀಡುವುದು ಮತ್ತು ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನು ಬೆಳೆಸಿಕೊಳ್ಳುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಒಂದು ಸುಂದರ ಹಾಗೂ ಸಾಹಸೀಮಯ ಪ್ರಯಾಣವಾಗುತ್ತದೆ. ಧನುರಾಶಿಯವರಿಗೆ ದೌರ್ಬಲ್ಯಗಳೇ ಇಲ್ಲವೇ ಎಂದು ನೋಡಿದರೆ ಖಂಡಿತವಾಗಿಯೂ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಸತ್ಯವನ್ನು ಹೇಳುವ ಉತ್ಸಾಹದಲ್ಲಿ ಸಂದರ್ಭವನ್ನು ಪರಿಗಣಿಸದೆ ಮಾತನಾಡಿ ಸಂಬಂಧಗಳನ್ನು ಹಾನಿಗೊಳಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಅತಿಯಾದ ಆಶಾವಾದದಿಂದ ಭವಿಷ್ಯದ ಬಗ್ಗೆ ಆಲೋಚಿಸದೆ ಇದ್ದ ಕೆಲಸವನ್ನು ಪೂರ್ಣಗೊಳಿಸದೆ ಮುಂದಕ್ಕೆ ಸಾಗುವ ಪ್ರವೃತ್ತಿ ಇರುತ್ತದೆ. ಜವಾಬ್ದಾರಿಗಳು ಮತ್ತು ಸಂಬಂಧಗಳು ತಮ್ಮನ್ನು ಕಟ್ಟಿಹಾಕುತ್ತವೆ ಎಂಬ ಭಾವನೆಯಿಂದ ಉತ್ತಮ ಅವಕಾಶಗಳನ್ನು ಕೈತಪ್ಪಿಸಿಕೊಳ್ಳುತ್ತಾರೆ. ಇವರಿಗೆ ಎಲ್ಲವೂ ಬೇಗನೆ ನಡೆಯಬೇಕು. ನಿಧಾನಗತಿಯನ್ನೇ ಇವರು ಸಹಿಸಲಾರರು. ಆರೋಗ್ಯದ ವಿಷಯಕ್ಕೆ ಬಂದರೆ ಧನುರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ. ಬೃಹಸ್ಪತಿಯ ಅನುಗ್ರಹದಿಂದ ಶಕ್ತಿ ಮತ್ತು ಉತ್ಸಾಹ ಇವರಲ್ಲಿ ಹೆಚ್ಚಿರುತ್ತದೆ. ಆದರೆ ಇವರಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಗಳು ತೊಡೆ, ಸೊಂಟ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದವು. ಅತಿಯಾದ ಓಡಾಟ ಮತ್ತು ಸಾಹಸ ಮನೋಭಾವದಿಂದ ಈ ಭಾಗಗಳಲ್ಲಿ ಗಾಯವಾಗುವ ಸಾಧ್ಯತೆಯಿದೆ. ಯಕೃತ್ ಕೂಡ ಇವರಿಗೆ ಸೂಕ್ಷ್ಮಾಂಗವಾಗಿದೆ. ಆದ್ದರಿಂದ ಆಹಾರದಲ್ಲಿ ನಿಯಂತ್ರಣ ಮತ್ತು ನಿಯಮಿತ ವ್ಯಾಯಾಮ ಬಹಳ ಅಗತ್ಯ. ಬನ್ನಿ ಈಗ ಧನುರಾಶಿಯವರ ಜೀವನದ ಅತ್ಯಂತ ಪ್ರಮುಖ ತಿರುವಿನ ಬಗ್ಗೆ ಮಾತನಾಡೋಣ. ಬೃಹಸ್ಪತಿಯ ಪ್ರಭಾವದಲ್ಲಿರುವ ಧನುರಾಶಿಯವರು ಜ್ಞಾನವನ್ನು ಅರಸುತ್ತಾ, ಸತ್ಯವನ್ನು ಹುಡುಕುತ್ತಾ, ಜಗತ್ತನ್ನು ಅನ್ವೇಷಿಸಲು ಸದಾ ಉತ್ಸುಕರಾಗಿರುತ್ತಾರೆ. ಆದರೆ ಜೀವನ ಇವರಿಗೆ ಒಂದು ಮಹತ್ವದ ಪಾಠವನ್ನು ಕಲಿಸಲು ಯತ್ನಿಸುತ್ತದೆ. ಅದೇ ಗುರಿಯ ಮಹತ್ವ. ಇವರ ಮುಂದಿರುವ ದೊಡ್ಡ ಸವಾಲು ಎಂದರೆ ತಮ್ಮ ಅಪಾರ ಶಕ್ತಿ ಮತ್ತು ಜ್ಞಾನವನ್ನು ಒಂದು ಸ್ಪಷ್ಟ ದಿಕ್ಕಿನತ್ತ ಕೇಂದ್ರೀಕರಿಸುವುದು. ಇವರ ಜೀವನದ ಹೋರಾಟ ಕೇವಲ ಅಲೆದಾಡುವುದಲ್ಲ, ಒಬ್ಬ ಮಾರ್ಗದರ್ಶಕನಾಗಿ ರೂಪುಗೊಳ್ಳುವುದು. ಬಾಣವನ್ನು ಬಿಲ್ಲಿನಲ್ಲಿ ಹಿಡಿದುಕೊಂಡು ದಿಕ್ಕಿಲ್ಲದೆ ನಿಂತರೆ ಪ್ರಯೋಜನವಿಲ್ಲ, ಅದನ್ನು ಗುರಿಯತ್ತವೇ ಹಾರಿಸಬೇಕು. ಯಾವಾಗ ಇವರು ತಮ್ಮ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸುತ್ತಾರೋ ಮತ್ತು ತಾವು ಗಳಿಸಿದ ಜ್ಞಾನವನ್ನು ಜಗತ್ತಿನ ಒಳಿತಿಗಾಗಿ ಸರಿಯಾದ ದಾರಿಯಲ್ಲಿ ಬಳಸುತ್ತಾರೋ ಅದೇ ಕ್ಷಣ ಇವರ ನಿಜವಾದ ಯಶಸ್ಸಿನ ಪಯಣ ಆರಂಭವಾಗುತ್ತದೆ. ನಿಜವಾದ ಸ್ವಾತಂತ್ರ್ಯವೆಂದರೆ ಎಲ್ಲದರಿಂದ ದೂರ ಓಡುವುದಲ್ಲ, ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಜ್ಞಾನದ ಬೆಳಕಿನಲ್ಲಿ ಸರಿಯಾದ ದಾರಿಯನ್ನು ಆರಿಸುವುದು. ಈ ಸತ್ಯವನ್ನು ಅರಿತಾಗ ಇವರು ಜಗತ್ತಿಗೆ ಮಾರ್ಗದರ್ಶಕರಾಗುವ ಸಾಮರ್ಥ್ಯ ಪಡೆಯುತ್ತಾರೆ. ಧನುರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಕೆಲವು ಪ್ರಮುಖ ಸಲಹೆಗಳು ಇಲ್ಲಿವೆ. ಮಾತನಾಡುವ ಮೊದಲು ಯೋಚಿಸಿ. ನಿಮ್ಮ ಸತ್ಯವು ಇತರರಿಗೆ ನೋವುಂಟಾಗದಂತೆ ಮೃದುವಾಗಿ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಿ. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಹಿಡಿಯುವುದಕ್ಕಿಂತ ಒಂದು ಕೆಲಸವನ್ನು ಮುಗಿಸುವುದಕ್ಕೆ ಗಮನ ಕೊಡಿ. ಬದ್ಧತೆಗೆ ಮಹತ್ವ ನೀಡಿ. ಸಂಬಂಧಗಳು ಮತ್ತು ಜವಾಬ್ದಾರಿಗಳು ಬಂಧನವಲ್ಲ, ಅವು ಜೀವನಕ್ಕೆ ಅರ್ಥವನ್ನು ನೀಡುವ ಅಂಶಗಳು. ಗುರುವನ್ನು ಸ್ಮರಿಸಿ. ಪ್ರತಿದಿನ ಗುರು, ಹಿರಿಯರು ಮತ್ತು ಶಿಕ್ಷಕರಿಗೆ ಗೌರವ ತೋರಿಸಿ. ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ದೊರೆಯುತ್ತದೆ. ಹೀಗಾಗಿ ಧನುರಾಶಿ ಎಂದರೆ ಕೇವಲ ತಿರುಗಾಟ ಅಥವಾ ನಿರ್ಲಕ್ಷ್ಯವಲ್ಲ, ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಅಡಗಿದ್ದಾನೆ. ಸತ್ಯಕ್ಕಾಗಿ ಹೋರಾಡುವ ಧೈರ್ಯವಿದೆ, ಇತರರಿಗೆ ಪ್ರೇರಣೆ ನೀಡುವ ಶಕ್ತಿಯಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನು ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ದಿಕ್ಕಿಲ್ಲದ ಪ್ರಯಾಣಿಕನಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ಅವರು ತಮ್ಮದೇ ಆದ ಗುರಿಯನ್ನು ಹುಡುಕುತ್ತಿರುವ ಜ್ಞಾನ ಯೋಧರು. ಮುಂದಿನ ಬಾರಿ ನೀವು ಯಾವುದೇ ಧನುರಾಶಿಯವರನ್ನು ಭೇಟಿಯಾದಾಗ ಅವರ ನಿರಾಳ ನಗು ಹಿಂದೆ ಅಡಗಿರುವ ಆ ಜ್ಞಾನದ ಹುಡುಕಾಟವನ್ನು ಅರ್ಥಮಾಡಿಕೊಳ್ಳಿ. ಆದರೆ ಸ್ನೇಹಿತರೆ, ಪ್ರತಿ ಧನುರಾಶಿಯವರ ಜೀವನದಲ್ಲಿ ಒಂದು ಕ್ಷಣ ಬರುತ್ತದೆ. ಆ ಕ್ಷಣವೇ ಅವರ ವಿಧಿಯನ್ನು ಬದಲಾಯಿಸುವ ತಿರುವು. ಅವರು ಅಲೆದಾಡುವ ಪ್ರವಾಸಿಗರಾಗಿ ಉಳಿಯುತ್ತಾರಾ ಅಥವಾ ಜಗತ್ತಿಗೆ ದಾರಿ ತೋರಿಸುವ ಗುರುವಾಗುತ್ತಾರಾ ಅನ್ನೋದು ನಿರ್ಧಾರವಾಗುವುದು ಒಂದೇ ಒಂದು ವಿಷಯದಿಂದ: ಅವರ ಗಮನ, ಅವರ ಗುರಿ. ಬಾಣದ ಶಕ್ತಿ ಅದರ ತೀಕ್ಷ್ಣತೆಯಲ್ಲಿಲ್ಲ, ಅದು ಯಾವ ದಿಕ್ಕಿನಲ್ಲಿ ಹಾರಿತದೆ ಅನ್ನೋದರಲ್ಲಿ. ಧನುರಾಶಿಯವರೇ, ನೀವು ನಿಮ್ಮ ಶಕ್ತಿಯನ್ನು ಒಂದೇ ಗುರಿಗೆ ಕೇಂದ್ರೀಕರಿಸಿದ ದಿನ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇದು ಕೇವಲ ರಾಶಿ ಭವಿಷ್ಯವಲ್ಲ, ಇದೊಂದು ಜಾಗೃತಿ. ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ, ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಿ ಮತ್ತು ನಿಮ್ಮ ಜೀವನವನ್ನು ಒಂದು ಮಹಾನ್ ಪಯಣವಾಗಿಸಿ. ನೀವು ಧನುರಾಶಿಯವರಾಗಿದ್ದರೆ, ಈ ವಿಡಿಯೋ ನಿಮಗೆ ಸ್ಪರ್ಶಿಸಿದರೆ ಜೈ ಗುರುದೇವ್ ಎಂದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ರಾಶಿ ರಹಸ್ಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋ ನಿಮಗೆ ಮಿಸ್ ಆಗಬಾರದು.
ಮತ್ತೊಂದು ರಹಸ್ಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.